की राष्ट्रपति नरेंद्र मोदी की वंदे 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 जय श्री राम जय श्री राम। मुख्यमंत्री सिद्धरामय्या कांगे पाकिस्तानी एजेंट मुख्यमंत्री सिद्धरामय्या कांगे मुख्यमंत्री सिद्धरामय्या कांगे पाकिस्तानी एजेंट मुख्यमंत्री सिद्धरामय्या कांगे राष्ट्र कांग्रेस सरकारಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಡಿ.ವೈ. ವಿಜೇಂದ್ರರವರು ಕರೆಯ ಮೇರೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮತ್ತೆ ನಮ್ಮ ಪಕ್ಷ ಮತ್ತೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿ ಇಡೀ ರಾಜ್ಯದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಯಾವ ರೀತಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದೆ, ನಮ್ಮ ಕೋಲಾರಲ್ಲಿ ದೇವಸ್ಥಾನದ ಜಮೀನುಗಳನ್ನ ವಕ್ಫ್ ಬೋರ್ಡ್ಗೆ ಖಾತೆಗಳು ಮಾಡೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ DC ಅಕ್ರಮ್ ಪಾಷಾ ಅವರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರುಗಳಾದಂಥ ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್ ಮತ್ತೆ ಆಂಜನೇಯ ಇವರುಗಳು ರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಏನು ಮಾತಾಡಿದ್ದಾರೆ, ಕೂಡಲೇ ಅವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ರವರು, ನಮ್ಮ ಎಲ್ಲ ಮಾಜಿ ಶಾಸಕರಾದಂಥ ಸಂಪಂಗಿಯಣ್ಣವರು, ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳವರೆಲ್ಲ ಒಟ್ಟಿಗೆ ಸೇರಿ ಇವತ್ತೇನು ಬೃಹತ್ ಆದಂಥ ಹೋರಾಟವನ್ನು ಹಮ್ಮಿಕೊಂಡ್ರಿ. ಇದ್ರ ಉದ್ದೇಶ ಇಷ್ಟೇ, ಕೂಡಲೇ ಆ ಸಚಿವರನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು, ಇಲ್ಲ ಅಂದ್ರೆ ರಾಜ್ಯದಲ್ಲೆಲ್ಲ ನಾವು ತೀವ್ರ ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡ್ತೀರಿ. ಯಾವ ರೀತಿ ನಮ್ಮ ಹುಬ್ಬಳ್ಳಿಯಲ್ಲಿ 33 ವರ್ಷಗಳ ಹಿಂದೆ ಕೇಸ್ ಆಗಿದೆ, 31 ವರ್ಷಗಳಿಂದ ಕೇಸ್ ಆಗಿದೆ ಅಂತೇಳಿ ನಮ್ಮ ಶ್ರೀಕಾಂತ್ ಪೂಜಾರಿ ಅವ್ರನ್ನ ವಿನಾಕಾರಣ ಅವ್ರನ್ನ ಅರೆಸ್ಟ್ ಮಾಡಿದರೆ, ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಇವತ್ತು ಯಾರ್ಯಾರು ರಾಮ ಸೇವಕರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿ ಇವತ್ತು ನಾವು ಮಂತ್ರಾಕ್ಷರಿ ಮನೆ ಮನೆಗೂ ಕೊಡೋಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಅಯೋಧ್ಯ ಶ್ರೀರಾಮನ ದೇವಸ್ಥಾನ ಇವಾಗ ಏನು ಪೂರ್ಣಗೊಂಡಿದೆ, 22ನೇ ತಾರೀಕು ಉದ್ಘಾಟನೆ ಆಗಲಿದೆ. ಇದಕ್ಕೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೆ ದೇಶದಲ್ಲಿರ್ತಕ್ಕಂಥ INDA ಒಕ್ಕೂಟ ಇವರೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅವರಲ್ಲಿ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ BK ಹರಿಪ್ರಸಾದ್ ಅವರು ಹೇಳ್ತಾರೆ, ಇದು ರಾಜಕೀಯಕ್ಕೋಸ್ಕರ ಶ್ರೀರಾಮನ ಹೆಸರು ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರೇ,
ನಿಮ್ಮನ್ನ ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಮನ ನಮ್ಮ ಜೀವ, ನಮ್ಮ ಉಸಿರು, ಏನು ನಮ್ಮ ರಕ್ತ ಕಣಕಣದಲ್ಲಿ ರಾಮ ರಾಮ ಅಂತ ಹೇಳಿ ಈ ರಾಮ ಮಂದಿರಕ್ಕೋಸ್ಕರ 500 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನ ಕೊಟ್ಟು ಇವತ್ತು ಕಾಂಗ್ರೆಸ್ ಅವರಿಂದಾನೇ ವಿಳಂಬ ಆಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದಾದ್ಮೇಲೆ ಇವತ್ತು ಶ್ರೀರಾಮ ಮಂದಿರ ಕಟ್ಟಿದ್ರೆ. ಇದರಲ್ಲಿ ನಾವ್ಯಾರು ಬಿಜೆಪಿ ಸಿಂಬಲ್ ಇಟ್ಕೊಂಡು ನಾವೇನು ಓಟ್ ಕೇಳಕ್ಕೇನು ಹೋಗಿಲ್ಲ. ಶ್ರೀರಾಮ ಮಂದಿರ ಏನು ಉದ್ಘಾಟನೆಗೆ ದೇಶದಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಬರ್ತಾರೆ. ಬರೋಂತ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಯಾರ್ಯಾರು ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ, ನೀವೆಲ್ಲ ಹೋದಾಗ ಅವರಲ್ಲಿ ಎಲ್ಲಿ ನಿಮ್ಗೆ ತೊಂದರೆ ಆಗುತ್ತೋ ಏನೋ ಎತ್ತ ಅನ್ನೋ ಲೆಕ್ಕಾಚಾರ ನಮ್ಗೂ ಕಳವಳ. ಅದ್ ಬಿಟ್ರೆ ನೀವ್ ಹೇಳಿದಿರಲ್ಲ ಗೋದ್ರ ಅಲ್ಲಿ ಯಾವ ತರ ನಡುತ್ತೋ ಆ ತರ ಘಟನೆ ನಡೀತೈತೆ, ಅಲ್ಲಿ ಹೋಗೋರ್ಕ್ ರಕ್ಷಣೆ ಬೇಕು ಅಂತ ಹೇಳಿ ಅದಕ್ಕೂ ಪಿತೂರಿ ಕಾಂಗ್ರೆಸ್ ಅವರೇ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಈಗಾಗ್ಲೇ ಡೌಟ್ ಬಂದಿದೆ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನು ಸ್ಮೋಕ್ ಬಾಂಬ್ ಹಾಕೋದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳಿದಾಗ ಅದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳೇ, 6 ರಾಜ್ಯದಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳೇ ಅದ್ರಲ್ಲಿ ಭಾಗವಹಿಸಿದ್ದು. ಅವ್ರ ಹಿನ್ನೆಲೆಯನ್ನ ತಿಳ್ಕೊಂಡಂತ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇವತ್ತು ಏನು ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅಲ್ಲಿ ನೀವು ಅದನ್ನ ಜನಪ್ರಿಯತೆ ಇಡೀ ವಿಶ್ವದಲ್ಲಿ ಅದೆಲ್ಲ ಇದಾಗ್ತಾರೆ, ಹೆಸರು ಬರ್ತಾ ಇರೋದ್ರಿಂದ ನಿಮ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತೇನು ನೀವು ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿ ಫೇವರ್ ಆಗಿ ನೀವು ಮಾಡ್ತಾ ಇದ್ರಿ, ಹಿಂದೂ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ರಿ, ಕೂಡಲೇ ನಿಲ್ಸ್ಬೇಕು. ಇಲ್ಲ ಅಂದ್ರೆ ಈ ರಾಜ್ಯದ ಜನ, ಈ ದೇಶದ ಜನ ನಿಮ್ಮನ್ನ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನವ್ರ ಫೋಟೋಕ್ ಬೆಂಕಿ ಇಕ್ತಾವ್ರೆ. ಅದಕ್ಕೋಸ್ಕರ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮ ಅಲ್ಲಿ ಏನು ಸಿಂಬಲ್ ಹಾಕೊಂಡು ನಾವು ಓಟ್ ಕೇಳ್ತಾ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಅವರು ಸ್ವಲ್ಪ ಮೆಂಟಲಿ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ನಿಮಾನ್ಸ್ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ಸ್ಕೊಂಡು ಅವರು ಮೈಂಡ್ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿ ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡಲೇ ನಮ್ಮ ಶ್ರೀಕಾಂತ್ ಪೂಜಾರಿನ ನೀವು ಬಿಡುಗಡೆ ಮಾಡಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ನಾವು ಉಗ್ರವಾದಂತ ಹೋರಾಟ ಮಾಡ್ತೀರಿ. ನೀವ್ ಎಷ್ಟೇ ಕೇಸ್ಗಳು ಹಾಕಿದ್ರೇನು ಕೋಟ್ಯಾಂತರ ಜನ ನಾವೇನು ರಾಮನ ಭಕ್ತರಿದ್ದೀರಿ, ನಮ್ಮನ್ನೆಲ್ಲ ನೀವು ಅರೆಸ್ಟ್ ಮಾಡಿ ಎಲ್ಲಿ ಇಟ್ಕೊಂತೀರಿ? ಏನ್ ವಿಧಾನಸೌಧದಲ್ಲಿ ಬಿಟ್ಕೊಂತೀರಾ? ಇಲ್ಲ ನಿಮ್ ಮನೆಗಳಲ್ಲಿ ಬಿಟ್ಕೊಂತೀರಾ? ಅದಕ್ಕೆ ಜೈಲುಗಳು ರೆಡಿ ಮಾಡ್ರಿ, ನಾವು ಒಳಗಡೆ ಬರಕ್ ರೆಡಿ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ಸಿದ್ದರಾಮಯ್ಯವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.